ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ರಿಲೇಟೆಡು ಮತ್ತು ಸರ್ 25 ಬಂದಿದೆ, 24 ಬಂದಿದೆ, 20 ಬಂದಿದೆ, ಪಾಸ್ ಮಾಡ್ತಾರಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ತೀನಿ, ಪ್ಲಸ್ ಒಂದು ರಿಸಲ್ಟ್ ಡೇಟ್ ಬಗ್ಗೆ ಇನ್ನೊಂದು ಮಾಹಿತಿನ ಒದಗಿಸ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿನೂ ಕೊಡ್ತೀನಿ. ಅದಕ್ಕೂ ಮುನ್ನ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಯಾಕಂದರೆ ಎಕ್ಸಾಮ್ 2ಗೆ ಎಲ್ಲನೂ ರೆಡಿಯಾಗಿದೆ ಡಿಯರ್ ಸ್ಟೂಡೆಂಟ್ಸ್. ಸೋಮವಾರ ನಾಳೆಯಿಂದ ಅದು ಬಿಡ್ತಾ ಹೋಗ್ತೀನಿ. ಸೊ ನಾಳೆಯಿಂದ ಚಾನಲ್ನ ಅಬ್ಸರ್ವ್ ಮಾಡ್ತಾಯಿರಿ, ನೋಡ್ತಾ ಇರಿ, ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ, ಇಮಿಡಿಯೇಟ್ಲಿ ನೋಡ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸು, ಮ್ಯಾಥ್ಸು, ಸೋಷಲು ಎಲ್ಲನೂ ರೆಡಿ ಮಾಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಮತ್ತು ಯಾರಿಗಾದರೂ ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜ್ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಯಾವುದು ಇಂಗ್ಲೀಷು, ಕನ್ನಡ ಈ ಥರ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಕೆಲವೊಬ್ಬರಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ. ಸೊ ಅಂಥ ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಡಿಯರ್ ಸ್ಟೂಡೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲೇ ಒಂದು ರಿಸಲ್ಟ್ ಡೇಟ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಒಂದು ನ್ಯೂಸ್ ವರದಿ ಮಾಡಿರೋ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು, ಏಪ್ರಿಲ್ 11 ಟೆಂಟೇಟಿವ್ ಅಂತ ಬಿಟ್ಟಿದ್ದಾರೆ. ಸೊ ಏಪ್ರಿಲ್ 11 ಎಲ್ಲ ಆಗೋ ಚಾನ್ಸಸ್ ತುಂಬ ಕಡಿಮೆ, ಯಾಕಂದರೆ ಒಂದು ಇವ್ಯಾಲ್ಯೂಯೇಷನ್ಸು ನಾನು ಮೊದಲು ಒಂದು ವೀಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಡೇಟ್ ಮಿಸ್ಟೇಕ್ ಹೇಳಿದ್ದೀನಿ. ಸೊ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋದು ಏಪ್ರಿಲ್ 15ರಿಂದ ಡಿಯರ್ ಸ್ಟೂಡೆಂಟ್ಸ್. ನಾಡಿದ್ದು ಮಂಗಳವಾರದಿಂದ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ ತಕ್ಷಣ 15 ಡೇಸ್ ಆರ್ 20 ಡೇಸಲ್ಲಿ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ಸು ಕಂಪ್ಲೀಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. 15 ಡೇಸ್ ಆರ್ 20 ಡೇಸಲ್ಲಿ, ಅಂದರೆ ನೀವು ಏಪ್ರಿಲ್ 15 ಅಂದರೆ ಇನ್ನೂ ಆ ಕಡೆ 15 ದಿನ ಅಂದರೆ ಮೇ 1ನೇ ತಾರೀಕು ಗಂಟನೂ ನೋಡ್ಬೋದು. ಲಾಸ್ಟು ಮೇ ಆ ಕಡೆ ಇಮ್ಮಿಡಿಯೇಟ್ಲಿ ನಿಮ್ಮ ಒಂದು ಮಾರ್ಕ್ಸ್ನ ಡೆಸ್ಕ್ಟಾಪಲ್ಲಿ ಹಾಕ್ತಾರೆ, ಅಂದರೆ ಈ ಒಂದು ಕಂಪ್ಯೂಟರಲ್ಲಿ ಅಪ್ಲೋಡ್ ಮಾಡ್ತಾರೆ. ಇಮ್ಮಿಡಿಯೇಟ್ಲಿ ಮರುದಿವಸನೇ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಯಾಕಂದರೆ ಎಕ್ಸಾಮ್ 1 ಆಯ್ತು, ಇವಾಗ 2 ಇದೆ, 3 ಇದೆ, ಇನ್ನೂ 2 ಎಕ್ಸಾಮ್ ಮಾಡಬೇಕಾಗುತ್ತೆ ಶಿಕ್ಷಣ ಇಲಾಖೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಂದ್ರೆ ಇವರು ಆದಷ್ಟು ಬೇಗನೆ ಎಲ್ಲ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಡೆಫಿನೆಟ್ಲಿ ನಿಮಗೆ ಆದಷ್ಟು ಬೇಗನೆ ಒಂದು ರಿಸಲ್ಟ್ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ನಾನು ಹೇಳ್ದಂಗೆ ಅಬ್ಸರ್ವ್ ಮಾಡಿ, ಮೇ ಫಸ್ಟ್ ವೀಕಲ್ಲೇ ಒಂದು 3ನೇ ತಾರೀಕು 4ನೇ ತಾರೀಕು ಈ ಥರ ಅಬ್ಸರ್ವ್ ಮಾಡಿ. ಅಷ್ಟರಲ್ಲೇ ಇರುತ್ತೆ, 3, 4, 5 ಲಾಸ್ಟ್ ಅಂದರೆ 5. ಸೊ ಅದು ಒಂದು ಮಾಹಿತಿ ಇರಲಿ. ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳಿದ್ರಿ ಡಿಯರ್ ಸ್ಟೂಡೆಂಟ್ಸ್. ಗ್ರೇಸ್ ಮಾರ್ಕ್ಸ್ ಎಂಥವು ಕೊಡ್ತಾರೆ ಅಂದರೆ, ನೀವು 80ಕ್ಕೆ 28 ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ನೀವು 20 ತೆಗೆದರೆ 8 ಮಾರ್ಕ್ಸ್ ಎಲ್ಲ ಆ ಥರ ಅವರು ಒಂದು ಕೊಡೋ ಚಾನ್ಸಸ್ ತುಂಬ ಕಡಿಮೆ ಡಿಯರ್ ಸ್ಟೂಡೆಂಟ್ಸ್. ಏನಾದರೂ ಬರೆದಿದ್ರೆ ಕೊಡ್ಬೋದು, ಯಾಕಂದರೆ ಡಿಯರ್ ಸ್ಟೂಡೆಂಟ್ಸ್ ನೀವು ಒಂದು 8ಗೆ ನೋಡಿ, 8ಗೆ ಒಂದು 25 ತೆಗೆದ್ರೆ ಡೆಫಿನೆಟ್ಲಿ ಕೊಡ್ತಾರೆ ಡಿಯರ್ ಸ್ಟೂಡೆಂಟ್ಸ್. ಇನ್ನೂ 3 ಮಾರ್ಕ್ಸ್ ಕೊಟ್ಟ ಡೆಫಿನೆಟ್ಲಿ ಪಾಸ್ ಮಾಡ್ತಾರೆ, 3 ಮಾರ್ಕ್ಸ್ ಕೊಟ್ಟು. ಸೊ ಅದು ನಿಮ್ಮ ಗಮನದಲ್ಲಿ 26, 27 ಬಂದರೆ ಇಂಥವಕ್ಕೆಲ್ಲ ಕೊಡ್ತಾರೆ ನೋಡಿ. 25 ಕೆಳಗಡೆ ಬಂದವರಿಗೆ ಡೆಫಿನೆಟ್ಲಿ ಅವ್ರು ಅಷ್ಟೊಂದು ಮಾರ್ಕ್ಸು ಕೊಡೋಕ್ಕಾಗಲ್ಲ. ಸೊ ಎಕ್ಸಾಮ್ 2ಗೆ ಬರೀ ಸ್ಟೂಡೆಂಟ್ಸ್ ಅಂತ ಅವರು ಬಿಟ್ಬಿಡ್ತಾರೆ. ಸೊ ಅದೊಂದು ಗಮನದಲ್ಲಿ 25 ಮೇಲಿದ್ದರೆ ಡೆಫಿನೆಟ್ಲಿ ನಿಮಗೆ 28 ಕೊಟ್ಟು ಪಾಸ್ ಅಂತೂ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ವರಿ ಬೇಡ ಡಿಯರ್ ಸ್ಟೂಡೆಂಟ್ಸ್. ಮತ್ತು ಇನ್ನೊಂದು ಏನಂದರೆ, ಇವಾಗ ಒಂದು ವಾಟ್ ನೆಕ್ಸ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. SSLC ಆದಮೇಲೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ಆ ವೀಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಆರ್ಟ್ಸು, ಸೈನ್ಸು, ಕಾಮರ್ಸು, ITI, ಡಿಪ್ಲೊಮಾ, ಪ್ಯಾರಾಮೆಡಿಕಲು, ಶಾರ್ಟ್ ಟರ್ಮ್ ಕೋರ್ಸು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವೀಡಿಯೋದಲ್ಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ದಯವಿಟ್ಟು ಆ ವೀಡಿಯೋನ ನೋಡ್ಕೊಳ್ಳಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋ ಅದು. ಸೊ ಡೆಫಿನೆಟ್ಲಿ ಅದು ನೋಡಿದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಅದನ್ನು ನೋಡಿ ಮರಿಬೇಡಿ ಯಾವುದೇ ಕಾರಣಕ್ಕೂ. ಮತ್ತು ನೋಡಿ, ನಿಮಗೆ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ. ಮೇ ಫಸ್ಟ್ ವೀಕೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಾಮ್ 2ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಎಕ್ಸಾಮ್ 2 ಅಂತ ಕಮೆಂಟ್ ಮಾಡಿ ನನಗೆ. ನಾನು ಅಲ್ಲಿ ನಿಮಗೆ ಒಂದು ಮಾಹಿತಿ ಸಿಗುತ್ತೆ, ನನಗೂ ಎಷ್ಟು ಜನ ಬರೀತಾ ಇದ್ದಾರೆ ಅಂತ. ಸೊ ನಿಮಗೆಲ್ಲ ಒಂದು ಪ್ರೊವೈಡ್ ಮಾಡ್ತೀನಿ ನಾನು, ಯಾವುದೇ ವರಿ ಬೇಡ. ಮತ್ತು ಏನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರಿಸಲ್ಟ್ ಹೇಳಿದ್ದೀನಿ, ಗ್ರೇಸ್ ಮಾರ್ಕ್ಸ್ ಹೇಳಿದ್ದೀನಿ, 25 ಮೇಲೆ ಇದ್ದರೆ ಡೆಫಿನೆಟ್ಲಿ ಪಾಸ್ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ಒಂದು ವರಿ ಬೇಡ ಡಿಯರ್ ಸ್ಟೂಡೆಂಟ್ಸ್. ಮತ್ತು ನಿಮಗೆ ಏನಾದ್ರು ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಡಿಯರ್ ಸ್ಟೂಡೆಂಟ್ಸ್. ಎಕ್ಸಾಮ್ 2ಗೆ ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸಾಮ್ 2ಗೆ ನಾಳೆಯಿಂದ ಸೋಮವಾರದಿಂದ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಮಿಸ್ ಆದರೆ 15ರಿಂದ ಏಪ್ರಿಲ್ 15ರಿಂದ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಎಕ್ಸಾಮ್ 2ಗೆ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡೋದು. ಎಲ್ಲ ರೆಡಿ ಮಾಡಿದ್ದೀನಿ, ಅಪ್ಲೋಡ್ ಮಾಡೋದು ಒಂದೇ ಇರೋದು ಡಿಯರ್ ಸ್ಟೂಡೆಂಟ್ಸ್.